ಅತ್ತೆ ಹಾಗೆ ಮಾತಾಡಿದ್ರು ಅಂತ ಬೇಜಾರಾಯ್ತಾ ಅಮ್ಮ? ಅರ್ಥ ಮಾಡ್ಕೊಳ್ದೆ ಹೋದ್ರೆ ಮಾತ್ರ ಬೇಜಾರಾಗತ್ತೆ. ಅವಳ ನೋವು ಏನು ಅನ್ನೋದು ನನ್ಗೆ ಅರ್ಥ ಆಗಿದೆ ಅಲ್ವಾ? ಆಫೀಸರ್ನ ಜಾಬಿಂದ ತೆಗ್ದು ಹಾಕಿರೋದು ಅತ್ತೆ ಕೈಲಿ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲಮ್ಮ. ಅವರು ಯಾರ ಮೇಲೆ ಕೋಪ ಮಾಡ್ಕೋಬೇಕು, ಯಾರನ್ನ ಬೈಬೇಕು ಅನ್ನೋದು ಅರ್ಥ ಆಗದೆ ಈ ತರ ಎಲ್ಲರ ಮೇಲೂ ರೇಗ್ತಾ ಇದ್ದಾರೆ. ಸಾರಿ ಅಮ್ಮ. ಅವಳು ಹಾಗೆ ಮಾತಾಡಿದ್ದಕ್ಕೆ ನೀನ್ ಯಾಕಮ್ಮ ಸಾರಿ ಕೇಳ್ತಿದ್ಯಾ? ಈ ಮನೆ ಸೊಸೆ ಆಗಿ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಾನು ಕೂಡ ಸಮಪಾಲಾಗಿರ್ತೀನಲ್ಲಮ್ಮ. ಅತ್ತೆ ಅಷ್ಟೇ ಅಲ್ಲ, ಆ ಮನೆಯಲ್ಲಿ ಬೇರೆ ಯಾರೇ ತಪ್ಪು ಮಾಡಿದ್ರು ಎಲ್ರೂ ಮಾಡ್ದ ಹಾಗೆ. ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡೋಳಾಗಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ಮನೆ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡೋಳಾಗಿದ್ಯಾ ನೀನು ಅಂತ ಈಗ ಅರ್ಥ ಆಯ್ತು ಕಲ್ಯಾಣಿ. ದಮಯಂತಿ ಮಾತಾಡ್ತಾನೆ ಇರ್ತಾಳೆ, ನಾನು ಅದನ್ನ ಕೇಳ್ತಾನೆ ಇರ್ತೀನಿ. ಇದು ಅಭ್ಯಾಸ ಆಗೋಯ್ತು. ಶೌರ್ಯನಿ ಕೆಲಸ ಇಲ್ಲ ಅಂದ್ರೆ ಮನೆ ಖರ್ಚು ವೆಚ್ಚ ಎಲ್ಲ ಹೇಗೆ ನಿಭಾಯಿಸ್ತಾನೆ ಹೇಳು? ಅಂಥದ್ರಲ್ಲಿ ಅಮ್ಮ ಆಗ್ಲಿ ನಾನಾಗ್ಲಿ ಸಹಾಯ ಮಾಡೋಣ ಅಂದ್ರೆ ಅವಳು ಒಪ್ಪೋದೇ ಇಲ್ಲ. ಹೋಗ್ಲಿ ಬಿಡಮ್ಮ, ಏನ್ ಪರವಾಗಿಲ್ಲ. ಹಾಗಲ್ಲ ಕಲ್ಯಾಣಿ, ಶೌರ್ಯನಿಗೆ ನೋವಾದ್ರೆ ನಿನಗೂ ಕೂಡ ನೋವಾದ ಹಾಗೆ ಅಲ್ವಾ? ನನ್ನ ಮಗಳು ನೋವು ಪಡ್ದೇನೆ ಇರಬೇಕು ಅಂದ್ರೆ ನಾನು ಏನು ಮಾಡಬೇಕು ಅಂತ ಹೇಳು? ಏನು ಬೇಕಾದ್ರೂ ಮಾಡ್ತೀನಿ ನಾನು. ಅಮ್ಮ, ಇಲ್ಲಿವರೆಗೂ ನೀನು ನನಗೋಸ್ಕರ ಏನು ಮಾಡಿಲ್ದಿರೋ ಹಾಗೆ ಹೇಳ್ತಿದ್ಯಲ್ಲ. ಈಗಾಗ್ಲೇ ನನಗೋಸ್ಕರ ಸಾಕಷ್ಟು ಮಾಡಿದ್ಯಮ್ಮ. ಹಾಗಂತ ಅಜ್ಜಿ ತಾತಂಗೆ ತೊಂದರೆ ಕೊಡಕ್ ಹೋಗ್ಬೇಡ. ಪಾಪ ಬಿಸ್ನೆಸ್ ಕೂಡ ಸ್ವಲ್ಪ ದಿನದಿಂದ ಸ್ವಲ್ಪ ಡಲ್ ಆಗೋಗಿದೆ. ಹಾಗಂತ ಯಾರು ಏನು ಮಾಡ್ಲಿಲ್ಲ ಅಂದ್ರೆ ಹೇಗಮ್ಮ? ಯಾವಾಗ್ಲೂ ಅವ್ರವ್ರ ಕಷ್ಟ ಅವ್ರವ್ರಿಗಿದ್ದೇ ಇರತ್ತೆ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಮ್ಮ. ಏನಮ್ಮ ಅದು? ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಮ್ಮ. ಕೆಲ್ಸಕ್ಕ? ನೀನು ಓದಿ ಇನ್ನು ಪೂರ್ತಿಯಾಗಿಲ್ಲ, ಅಂಥದ್ರಲ್ಲಿ ಯಾರಮ್ಮ ನಿನಗೆ ಕೆಲಸ ಕೊಡ್ತಾರೆ? ಜೊತೆಗೆ ಮೋಕ್ಷ ಕೂಡ ಇನ್ನೂ ಎಳೆ ಮಗು, ಅವನನ್ನು ನೋಡ್ಕೋಬೇಕು. ಕೆಲ್ಸಕ್ಕೂ ಹೋಗ್ಬೇಕು ಅಂದ್ರೆ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತಮ್ಮ, ಏನು ಮಾಡಕ್ಕಾಗಲ್ಲ. ಅತ್ತೆ ಆವೇಶ ಪಟ್ಟು ಮಾತಾಡಿದ್ರು ಯೋಚನೆ ಮಾಡಿದ್ರೆ ಆ ಎಲ್ಲ ಮಾತುಗಳಿಗೂ ಅರ್ಥ ಇದೆ. ಆದಾಯ ಬರುವಾಗ ಗೊತ್ತಾಗ್ಲಿಲ್ಲ. ಒಂದು ಸಲ ಕೈಯಲ್ಲಿ ದುಡ್ಡಿಲ್ಲ ಅಂತ ಅಂದ್ರೆ ಚಿಕ್ಕ ಚಿಕ್ಕ ಅವಶ್ಯಕತೆನೂ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಹಾಲು, ಪೇಪರು, ತರಕಾರಿ, ದಿನಸಿ ಈ ತರ ಸಣ್ಣ ಪುಟ್ಟದಕ್ಕೂ ನಿಮ್ಮಿಂದ ಸಹಾಯ ತಗೋಬೇಕು ಅಂದ್ರೆ ಒಂದಲ್ಲ ಒಂದಿನ ಆಫೀಸರ್ಗೂ ಕೂಡ ಹರ್ಟ್ ಆಗೋ ಪರಿಸ್ಥಿತಿ ಬರುತ್ತಮ್ಮ. ನೀನ್ ಹೇಳೋದು ನಿಜನೇ, ಆದ್ರೂ ಆಫೀಸರ್ ಜಾಬ್ ಮಾಡುವಾಗ ನನ್ನ ಮನೆಯಿಂದ ಎಲ್ಲೂ ಹೋಗಕ್ ಬಿಟ್ಟಿಲ್ಲ. ಈ ಸಮಯದಲ್ಲಾದ್ರೂ ನಾನು ಹೆಂಡತಿಯಾಗಿ ಅವ್ರು ಕೇಳೋಕ್ಕೂ ಮುಂಚೆನೆ ಹೆಲ್ಪ್ ಮಾಡದೆ ಹೋದ್ರೆ ಹೇಗಮ್ಮ? ನಿಮ್ಮ ಹತ್ರ ಸಹಾಯ ತಗೊಳ್ಳೋದಕ್ಕೆ ಅತ್ತೆ ಮಾವಂಗೆ ಕಷ್ಟ ಆಗಬಹುದೇನೋ, ಆದ್ರೆ ನಾನು ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದ್ರೆ ನನ್ನ ಸೊಸೆ ಸಂಪಾದನೆ ಮಾಡಿದ್ದು ಅಂತ ಅತ್ತೆ ಒಪ್ಕೊಳ್ತಾರೆ. ಒಬ್ಬಳು ತಾಯಿಯಾಗಿ ಮಗಳು ಕಷ್ಟಪಡೋದನ್ನ ನೋಡೋಕ್ಕಾಗಲ್ಲ. ಆದ್ರೆ ನೀನ್ ಹೇಳೋ ಮಾತಲ್ಲೂ ಒಂದ್ ರೀತಿಲಿ ನ್ಯಾಯ ಇದೆ ಅನ್ಸುತ್ತೆ. ನನ್ನ ಫ್ರೆಂಡ್ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳಮ್ಮ. ಅಲ್ಲಿ ಯಾವುದೋ ಚಿಕ್ಕ ಕೆಲಸ ಇದೆಯಂತೆ. ಬೆಳಿಗ್ಗೆ ಇಂಟರ್ವ್ಯೂಗೆ ಅಟೆಂಡ್ ಆಗೋಣ ಅನ್ಕೊಳ್ತಾ ಇದ್ದೀನಿ. ಮತ್ತೆ ಈ ತರ ಕಷ್ಟಗಳು ಬಂದ್ರೆ ಅದನ್ನ ಎದುರಿಸಿ ನಿಲ್ಲೋದಕ್ಕೆ ನನ್ನ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಮ್ಮ. ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯಾ ಕಲ್ಯಾಣಿ? ಸಂಪತ್ತಿನಿಂದಾನೇ ನನ್ನ ಆಲೋಚನೆ ಬದಲಾಯ್ತಮ್ಮ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಒಳ್ಳೆ ಜಾಬ್ ಸಿಗತ್ತೆ. ನನ್ನ ಕುಟುಂಬಕ್ಕೆ ನಾನು ಹೆಲ್ಪ್ ಮಾಡಬಹುದು. ಸರಿನಮ್ಮ, ಮೊದಲು ಬೆಳಿಗ್ಗೆ ಕಾಲೇಜ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಅದಾದ್ಮೇಲೆ ಆಫೀಸರ್ಗೆ ಹೇಳಿ ಒಪ್ಪಿಸ್ತೀನಿ. ಮನೆ ಗುಟ್ಟು ಬೀದಿಗೆ ಬರಬಾರ್ದು ಅಂತ ಮನೆ ಜವಾಬ್ದಾರಿನ ತಲೆ ಮೇಲೆ ಹೊರೋಂತ ಸಾಹಸ ಮಾಡ್ತಿದ್ಯಾ. ನೀನ್ ತಗೊಂಡ್ ನಿರ್ಧಾರ ತಪ್ಪಲ್ಲ. ಹಾಗೆ ಮಾಡು ಕಲ್ಯಾಣಿ. ನೀನಿಡೋ ಪ್ರತಿ ಹೆಜ್ಜೆನಲ್ಲೂ ನಿನಗೆ ಒಳ್ಳೇದೇ ಆಗ್ಲಿ ಅಂತ ದೇವರನ್ನ ಕೇಳ್ಕೊತೀನಿ. ಅಮ್ಮ ಕೇಳಿದ್ದಕ್ಕೆ 20,000 ಕೊಡೋಕ್ಕಾಗ್ಲಿಲ್ಲ. ನನ್ನ ಪರಿಸ್ಥಿತಿ ಯಾಕೆ ಹೀಗಾಯ್ತು?
ಅತ್ತೆ ಹೇಳಿದ ಮಾತನ್ನ ಮನ್ಸಿಗೆ ತಗೋಬೇಡಿ ಆಫೀಸರ್. ಕೈಯಲ್ಲಿ ಕೆಲಸ ಇಲ್ಲ ಅಂತಿದ್ದ ಹಾಗೆ ಪರಿಸ್ಥಿತಿಗಳು ಹೇಗೆ ಬದಲಾಯಿತು ಅಂತ ನೋಡಿದ್ಯಾ ಕಲ್ಯಾಣಿ? ಅಮ್ಮ ಅವಶ್ಯಕತೆಗೆ ಅಂತ ಬಾಯಿ ಬಿಟ್ಟು ದುಡ್ಡು ಕೇಳಿದ್ರೂ ಕೂಡ ಕೊಡೋದಕ್ಕೆ ಆಗ್ಲಿಲ್ಲ. ಅಮ್ಮ ಹೇಳೋವರೆಗೂ ಮನೇಲಿ ಎಳೆ ಮಗು ಇದೆ, ಅವನಿಗೆ ಏನಾದ್ರೂ ಅವಶ್ಯಕತೆ ಬಂದ್ರೆ 10,000 ಇಟ್ಕೋಬೇಕು ಅನ್ನೋ ಜವಾಬ್ದಾರಿನೂ ಇಲ್ಲದೆ ಇರೋ ಹಾಗಾಗಿದೆ. ಕಂದನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಮನೆಯಲ್ಲಿ ಇಷ್ಟು ಜನ ಇದೀವಿ. ಅವನ್ನ ಎಲ್ಲರೂ ಕಣ್ಣನ್ನ ರೆಪ್ಪೆ ಕಾಪಾಡೋ ಹಾಗೆ ಕಾಪಾಡ್ತಾರೆ. ಎಲ್ರೂ ಇದ್ರು ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ ಕಲ್ಯಾಣಿ? ಅಮ್ಮ ಕೇಳ್ದಾಗ್ಲಿಲ್ಲ, ಇದುವರೆಗೂ ಇಲ್ಲ ಅನ್ನೋ ಮಾತೇ ಹೇಳಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಇಲ್ಲ ಅಂತ ಹೇಳ್ಬೇಕಾಗ್ ಬಂತು. ಪ್ರಾಮಾಣಿಕತೆ ಅಂದ್ರೆ ದುಡ್ಡಿಗೂ ಇಷ್ಟ ಆಗಲ್ಲ ಆಫೀಸರ್. ಅದಕ್ಕೆ ನಿಮ್ಮಂತವ್ರ ಹತ್ರ ಅದು ಇರೋದಿಲ್ಲ. ನಿಜವಾಗ್ಲೂ ತಪ್ಪು ಮಾಡೋಂತ ಮನಸ್ಥಿತಿನೇ ಇದ್ದಿದ್ರೆ ಕೆಲ್ಸ ಹೋಗೋದಲ್ಲ. ಮತ್ತೆ ಬರ್ದೇ ಇದ್ರೂ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ದೇ ಇರೋ ಅಷ್ಟು ದುಡ್ಡು ನಮ್ಮ ಹತ್ರ ಇರ್ತಾ ಇತ್ತು. ಅಧಿಕಾರನ ಮಾರ್ಕೊಳ್ಳೋದಿಲ್ಲ ಕಲ್ಯಾಣಿ. ಅದಕ್ಕೆ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ. ಹಾಗಿರೋದು ಕೂಡ ತಪ್ಪೇನಾ ಅಂತ ಅನಿಸ್ತಾ ಇದೆ. ಅದ್ ಹೇಗ್ ತಪ್ಪಾಗುತ್ತೆ ಆಫೀಸರ್? ನಿಮ್ಮ ಪ್ರಾಮಾಣಿಕತೆನೇ ನಿಮ್ಗೆ ಗೌರವನ ತಂದ್ಕೊಟ್ಟಿದ್ದು. ಈ ದಿನ ಆ ಸಂಪದಾಯಿಂದ ಕೆಲ್ಸ ಕಳ್ಕೊಂಡು ದುಡ್ಡಿಗಾಗಿ ಕಷ್ಟಪಡ್ತಿರೋ ಪರಿಸ್ಥಿತಿ ಬಂದ್ರೂ ಕೂಡ ಇದು ಶಾಶ್ವತ ಅಲ್ಲ. ನಮ್ಮ ಅವಶ್ಯಕತೆಗಳನ್ನ ನಾವು ತೀರಿಸ್ಕೊಳ್ಳೋಕಾಗದೇ ಇರೋ ಈ ಪರಿಸ್ಥಿತಿಗಳು ಎಷ್ಟು ದಿನ ಕಲ್ಯಾಣಿ? ಕೋರ್ಟಲ್ಲಿ ಕೇಸ್ ಗೆಲ್ಲೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಸಾಕು ಆಫೀಸರ್. ಆಮೇಲೆ ಅದಾಗದೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ ಪೂಜೆ ಮಾಡಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು ಕಲ್ಯಾಣಿ. ಇವಾಗ ಪೂಜೆ ಎಲ್ಲ ಮಾಡಬಾರ್ದಂತೆ ಆಫೀಸರ್. ಅದಕ್ಕೀಗ ಒಳ್ಳೆ ದಿನ ಅಲ್ಲ ಅಂತ ಅಜ್ಜಿ ಹೇಳಿದ್ರು. ಹೇಳ್ತಾಳೆ ನಿಮ್ಮಜ್ಜಿ ಎಷ್ಟಾದ್ರೂ ಹೇಳ್ತಾಳೆ. ರಾಜನ್ ಥರ ಇದ್ದಿದ್ದ ನನ್ ಮಗನ್ ಜೀವನ ಹೀಗಾಗೋಯ್ತಲ್ಲ ಅಂತ ನಾನ್ ದುಃಖ ಪಡ್ತಿದ್ರೆ ನಮ್ ಬಗ್ಗೆ ಯೋಚನೆ ಮಾಡ್ದೆ ಇದು ಒಳ್ಳೆ ದಿನ ಅಲ್ಲ ಅಂತ ಅಡ್ಡಿ ಮಾಡ್ತಿದ್ದಳ. ನೀವು ದೊಡ್ಡವರು, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಹೇಗತ್ತೆ? ಆ ಸಂಪದ ಕೋರ್ಟಲ್ಲಿ ಪೆಟಿಷನ್ ಹಾಕಿರೋದಕ್ಕೆ ನಮ್ಗೆ ಈ ಪರಿಸ್ಥಿತಿ. ಅಷ್ಟೇ ಬಿಟ್ರೆ ಎಲ್ಲೋ ಇರೋ ಗ್ರಹಗಳಿಂದ ಅಲ್ಲ. ಆಫೀಸರ್, ನೀವು ಇದನ್ನೆಲ್ಲ ನಂಬ್ತೀರಾ? 10,000 ಕೊಟ್ರೆ ನಮ್ ಜೀವನ ಸರಿ ಮಾಡ್ತೀನಿ ಅಂತ ಅವನು ಹೇಳ್ತಾನೆ ಅಂದ್ರೆ ಅದ್ ಹೇಗ್ ನಿಜ ಆಗತ್ತೆ? ಎಲ್ಲ ಆ ದೊಡ್ಡೋಳ್ ಮಾತಾಡೋ ಹಾಗೆ ಮಾತಾಡ್ತಾ ಇದೆಯಲ್ಲ. ನಿಮ್ಮಜ್ಜಿ ಕೊಡ್ತೀನಿ ಅಂದಿದ್ದ ದುಡ್ಡನ್ನ ಬೇಡ ಅಂದಿದ್ದಕ್ಕೆ ನಿನಗೂ ತುಂಬಾ ಬೇಜಾರಾಗಿರ್ಬೇಕು. ಅದೇನಿಲ್ಲ ಅತ್ತೆ, ನಾನು ಆತರ ಯೋಚನೆ ಮಾಡ್ತೀನಿ ಅಂತ ಹೇಗ ಅನ್ಕೋತೀರಾ? ನಿನ್ನ ವರ್ತನೆ ನಿಮ್ಮಜ್ಜಿ ವರ್ತನೆನ ನೋಡ್ತಾ ಇದ್ರೆ ಹಾಗೆ ಅನ್ಸತ್ತೆ. ಅವ್ರ ಮೇಲೆ ಇವ್ರ ಮೇಲೆ ಆಧಾರ ಪಡೋದು ಯಾಕೆ? ನನ್ ಮಗನಿಗೆ ಹೋಗಿರೋ ಕೆಲ್ಸ ಬೇಗ ವಾಪಸ್ ಬರ್ಬೇಕು ಅಂತ ಪೂಜೆ ಮಾಡ್ಸೋಣ ಅನ್ಕೊಂಡ್ರೆ ಒಳ್ಳೆ ದಿನ ಇಲ್ಲ ಅಂತಾರ? ನಮ್ ದಿನಗಳೇ ಸರಿ ಇಲ್ಲ ಅಂತ ನಾವು ಒದ್ದಾಡ್ತಾ ಇದ್ರೆ ಪೂಜೆಗೆ ಒಳ್ಳೆ ದಿನ ಯಾಕೆ ಅಂತ ಅಲ್ವಾ? ಅಮ್ಮ, ನೀನ್ ಇದನ್ನೆಲ್ಲ ಮನ್ಸಿಗೆ ಹಾಕೋಬೇಡ. ನೀನು ಪೂಜೆ ಮಾಡಿಸ್ಬೇಕು ಅಷ್ಟೇ ತಾನೆ? ಮತ್ತೆ ಒಳ್ಳೆ ದಿನ ಯಾವತ್ತಿದೆ ಅಂತ ಆ ಸ್ವಾಮಿಗಳನ್ನ ಕೇಳಿ ತಿಳ್ಕೊ. ನನಗೆ ಹಸುವಾಗ್ತಿದೆ, ಟಿಫನ್ ಕೊಡು. ಆಫೀಸರ್, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಅವನ್ ಹಸುವಾಗ್ತಿದೆ ಅಂತ ಹೇಳ್ದ ತಾನೆ? ಬಾರೋ ಅತ್ತೆ. ಬಾರೋ. ಆಫೀಸರ್, ಈ ಮಾತಿನ ಮಧ್ಯ ಆಫೀಸರ್ಗೆ ಇಂಟರ್ವ್ಯೂಗೆ ಹೋಗೋ ವಿಷಯನೇ ಹೇಳಿಲ್ವಲ್ಲ? ಏನ್ ಕಲ್ಯಾಣಿ, ಇಷ್ಟು ಬೆಳಗ್ಗೆನೆ ರೆಡಿ ಆಗ್ತಿದ್ಯಾ? ಏನಾದರೂ ಫಂಕ್ಷನ್ ಇದೆಯಾ? ನಿಮ್ಗೆ ಹೇಳೋಣ ಅಂದ್ರೆ ರಾತ್ರಿ ಆಗ್ಲಿಲ್ಲ ಆಫೀಸರ್. ನಾನು ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಸೆಲೆಕ್ಟ್ ಆಗ್ಲಿ ಅಂತ ವಿಶ್ ಮಾಡಿ. ಇಂಟರ್ವ್ಯೂಗಾ? ಯಾಕೆ? ಇಂಟರ್ವ್ಯೂಗೆ ಯಾಕೆ ಹೋಗ್ತಾರತ್ತೆ? ಜಾಬ್ಗೋಸ್ಕರ.
ಜಾಬ್ಗೋಸ್ಕರ ಹೋಗೋದು ಅಂದ್ರೆ ಏನು? ಅಷ್ಟಕ್ಕೂ ನಿನ್ನನ್ನ ಕೆಲ್ಸಕ್ಕೆ ಹೋಗೋಕ್ ಹೇಳ್ದವ್ರು ಯಾರು? ನೀವೇ. ನಾನ್ ಯಾವಾಗ ಹೇಳ್ದೆ ನಿನ್ಗೆ? ನೀವೇ ಅಲ್ವಾ ಹೇಳಿದ್ದು ನಾವು ಮತ್ತೊಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗ್ಬಾರ್ದು ಅಂತ. ಅದಕ್ಕೆ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಮಗ ಮನೇಲಿ ಕೂತಿದ್ರೆ ನೀನ್ ಜಾಬ್ ಮಾಡ್ತೀಯಾ? ಏನು ಅಗತ್ಯ ಇಲ್ಲ. ಬಾಯಿ ಮುಚ್ಕೊಂಡ್ ಮನೇಲಿರೋ ಸಾಕು. ಅದ್ಯಾಕತ್ತೆ ಹಾಗೆ ಹೇಳ್ತೀರಾ? ಜಾಬ್ ಮಾಡಿದ್ರೆ ಏನ್ ತಪ್ಪಾಗತ್ತೆ? ಮನೇಲಿ ಯಾರಾದ್ರೂ ಒಬ್ರು ಕೆಲಸ ಮಾಡ್ಲೇಬೇಕಲ್ಲ. ಗಂಡ್ಸು ಮನೇಲಿದ್ದು ಹೆಣ್ಣು ಹೊರಗಡೆ ಹೋಗಿ ಕೆಲಸ ಮಾಡ್ತಾಳೆ ಅಂತಂದ್ರೆ 4 ಜನ ನಗ್ತಾರೆ. ಯಾಕೆ ನಗ್ತಾರೆ ಅತ್ತೆ? ಒಂದ್ ಹೆಣ್ಣು ಹೊಸ್ಲು ದಾಟಿ ಆಕಾಶದಲ್ಲಿ ಹಾರಾಡಿ ತುಂಬಾ ಕಾಲನೇ ಆಯ್ತು. ಇನ್ನು ನೀವು ಹೊಸ್ಲು ದಾಟ್ಬಾರ್ದು ಅನ್ನೋ ಕಾಲದಲ್ಲೇ ನಿಂತ್ಕೊಂಡಿದ್ದೀರಾ. ಹೊರಗಡೆ ಪ್ರಪಂಚ ನೀವ್ ಅನ್ಕೊಂಡಿರೋ ತರ ಇಲ್ಲ ಅತ್ತೆ. ಹೆಣ್ಮಕ್ಳು ಕೂಡ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾರೆ. ಗಂಡಂಗೆ ಹೆಜ್ಜೆ ಹೆಜ್ಜೆಲೂ ಸಹಾಯ ಮಾಡ್ತಿದ್ದಾರೆ. ನಾನು ನನ್ನ ಮನೆ ಬಗ್ಗೆ ಮಾತ್ರ ಯೋಚಿಸ್ತೀನಿ. ಪ್ರಪಂಚ ಏನ್ ಮಾಡುತ್ತೋ ನನಗೆ ಅಗತ್ಯ ಇಲ್ಲ. ಶೌರ್ಯ, ಯಾಕೋ ಏನು ಮಾತಾಡ್ತಾನೆ ಇಲ್ಲ ನೀನು? ಅಮ್ಮನ ಮಾತನ್ನ ಕೇಳು ಕಲ್ಯಾಣಿ. ಇವಾಗ ನೀನು ಜಾಬ್ಗೆ ಹೋಗ್ಲೇಬೇಕಾ? ನಾನೀ ನಿರ್ಧಾರ ತಗೊಂಡಿದ್ದು ಅತ್ತೆ ಹೇಳಿದ ಮಾತಿಂದಾನೆ ಆಫೀಸರ್. ನಾವು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗದೆ ಬದುಕಬೇಕು ಅಂತ ಅಂದ್ರೆ ನಮ್ಮಲ್ಲೇ ಯಾರಾದ್ರೂ ಒಬ್ರು ಕಷ್ಟ ಪಡ್ಲೇಬೇಕು. ಅದಕ್ಕೆ ನಾನು ಕಷ್ಟ ಪಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ. ಒಬ್ರ ಮೇಲೆ ಆಧಾರ ಪಡಬಾರ್ದು ಅಂದ್ರೆ ನೀನ್ ಹೋಗಿ ಕೆಲಸ ಮಾಡು ಅಂತ ಅರ್ಥ ಅಲ್ಲ. ಗಂಡನ್ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂದ್ರೆ ಅರ್ಥ ಗಂಡನ್ ಕಷ್ಟದಲ್ಲೂ ನಾನು ಪಾಲ್ ತಗೋಬೇಕು ಅಂತ. ಅದನ್ನೇ ಮಾಡ್ತಾ ಇದ್ದೀನಿ. ಪ್ಲೀಸ್ ಆಫೀಸರ್, ನನ್ನ ಅರ್ಥ ಮಾಡ್ಕೊಳ್ಳಿ. ನಿನ್ನ ಪಾಡಿಗೆ ನೀನು ಹೋಗಿ ಉದ್ಯೋಗ ಅಂತ ಹೊರಗಡೆ ತಿರ್ಗಾಡ್ತಿದ್ರೆ ಮಗುನ್ ಯಾರು ನೋಡ್ಕೋತಾರೆ? ಮನೆಯಲ್ಲಿ ಇಷ್ಟು ಜನ ಇರುವಾಗ ಮಗು ನೋಡ್ಕೊಳ್ಳೋದ್ರ ಬಗ್ಗೆ ಭಯ ಯಾಕೆ ಅತ್ತೆ? ಅವನನ್ನ ತುಂಬಾ ಹುಷಾರಾಗಿ ಜೊತೆಲಿದ್ದು ಎಲ್ಲರೂ ನೋಡ್ಕೊಳ್ತಾರೆ. ಇಂಟರ್ವ್ಯೂಗೆ ಟೈಮ್ ಆಗ್ತಿದೆ. ನಾನು ಹೋಗಿ ಬರ್ತೀನಿ ಆಫೀಸರ್. ಅಜ್ಜಿ, ಅಜ್ಜಿ, ಏನಮ್ಮ? ನಾನು ಕೆಲ್ಸಕ್ಕಾಗಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ನನಗೆ ಆಶೀರ್ವಾದ ಮಾಡಿ ಅಜ್ಜಿ. ನೀನ್ ಕೆಲಸ ಮಾಡ್ತೀಯಾ? ಮಾಡ್ಲೇಬೇಕಲ್ಲ ಅಜ್ಜಿ. ನೀವೇ ಅಲ್ವಾ ಹೇಳಿದ್ದು ಗಂಡ ಕಷ್ಟದಲ್ಲಿದ್ದಾಗ ಹೆಂಡತಿ ಕೈ ಜೋಡಿಸಿ ನಿಲ್ಬೇಕಂತ. ಗಂಡನ ಕಷ್ಟನ ಅರ್ಥ ಮಾಡ್ಕೊಂಡಿದ್ಯಾ? ಒಳ್ಳೇದು ಕಲ್ಯಾಣಿ. ಹಾಗೆ ಆಗ್ಲಿ, ಹೋಗ್ಬಾ. ಹಿರಿಯಳ್ ನೀನಾದ್ರೂ ಅವಳಿಗೆ ಬೇಡ ಅಂತ ಹೇಳೋದನ್ನ ಬಿಟ್ಟು ಹೋಗ್ಬಾ ಅಂತ ಆಶೀರ್ವಾದ ಮಾಡ್ತಿದ್ಯಲ್ಲಮ್ಮ. ಕಷ್ಟನ ದೂರ ಮಾಡೋದು ಕೂಡ ನಾವು ಪಡೋ ಕಷ್ಟನೇ. ಅನ್ಕೊಳ್ದೆ ಬಂದಿರೋ ಕಷ್ಟನ ದೂರ ಮಾಡಬೇಕು ಅಂತ ತಾನ್ ಕಷ್ಟಪಡ್ಬೇಕು ಅನ್ಕೋತಿದ್ದಾಳೆ. ತಪ್ಪಿಲ್ಲ ದಮಯಂತಿ.
ಎಲ್ರೂ ಅವಳ ಪರ ವಹಿಸ್ಕೊಂಡ್ ಬರೋವ್ರೆ. ನನ್ಗೆ ಆಶೀರ್ವಾದ ಮಾಡಿ ಅಜ್ಜಿ. ನಾನು ನಿನಗೆ ಸಹಾಯ ಮಾಡೋದು ದಮಯಂತಿಗಿಷ್ಟ ಇಲ್ಲ. ನೀನು ತಗೊಂಡಿರೋ ನಿರ್ಧಾರ ಒಳ್ಳೇದೇ ಅಮ್ಮ. ನೀನು ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ವಿಜಯನ ಸಾಧಿಸ್ತೀಯ. ಹೇಳು ಅನುಪಮ, ಎದುರುಗಡೆ ಬಾ. ಸರಿಮಾ. ಆ ಮನೇಲಿ ಅದೇನೋ ಕ್ಯಾಮ್ರಾ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲೇ ಕೂತ್ಕೊಂಡು ನೋಡ್ಬೋದಿತ್ತು. ಯಾಕೆ? ಸಿಸಿ ಕ್ಯಾಮ್ರಾಗಿಂತ ಪವರ್ಫುಲ್ ಕ್ಯಾಮ್ರಾ ನಿಮ್ ಮಗಳ ಇದ್ದಾಳಲ್ಲ. ಅವಳೇನೋ ಇದ್ದಾಳೆ, ಫೋನ್ ಮಾಡಿದ್ರೆ ಅಲ್ವಾ ಅವಳು. ಅವ್ರಿಗೆ ಭಯ ಪಡೋದ್ರಲ್ಲೇ ಸರಿ ಹೋಗುತ್ತೆ. ಅಲ್ಲಿ ಏನ್ ನಡೀತಾ ಇದೆ, ಯಾರು ಹೊಡೆದಾಡ್ಕೊಂಡು ಸಾಯ್ತಿದ್ದಾರೆ ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. 100 ವರ್ಷ ನಿಮ್ ಮಗಳೇ. ಏನೇ ನೀನು ಇವಾಗ್ಲ ಫೋನ್ ಮಾಡೋದು? ಆಗ್ಬೇಕಲ್ವೇನಮ್ಮ, ಸುತ್ತಲೂ ಎಲ್ರೂ ಇದ್ದಾರೆ. ಅವ್ರೆಲ್ರಿಂದ ತಪ್ಪಿಸ್ಕೊಂಡು ಕದ್ದು ಮುಚ್ಚಿ ಮಾಡ್ಬೇಕು. ಸರಿ ಬಿಡು, ಹೇಗೋ ಒಂದು ಫೋನ್ ಮಾಡ್ದಿಯಲ್ಲ, ಏನಾಯ್ತು? ಅಲ್ಲೇನ್ ನಡೀತಾ ಇದೆ? ಏನಿದೆಯಮ್ಮ, ಆ ಕಲ್ಯಾಣಿ ಕೆಲ್ಸದ ಪ್ರಯತ್ನ ಶುರು ಮಾಡಿದಾಳೆ. ಏನು ಕೆಲ್ಸನಾ? ಆ ಶಿವ ಪಾರ್ವತಿ ಅದಕ್ಕೆ ಒಪ್ಕೊಂಡ್ರಾ? ಅಕ್ಷತೆ ಏನೂ ಹಾಕ್ಲಿಲ್ಲ, ಆದ್ರೆ ಆಶೀರ್ವಾದ ಮಾಡಿ ಕಳ್ಸಿದ್ರು ಅಮ್ಮ. ಅವಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂದ್ರೆ ಅವರ ಕಷ್ಟ ತೀರ್ಸೋದಕ್ಕೆ ದಾರಿ ಹುಡುಕ್ತಿದ್ದಾಳೆ ಅಂತಾನೆ ಅಲ್ವಾ? ಹಾಗೇಗಾಗುತ್ತೆ? ಅವ್ರ ಕಷ್ಟಗಳು ತೀರ್ಲೇಬಾರ್ದು. ಅವ್ರು ಹಾಗೆ ಸಂಕಟಪಟ್ಟು ಸಾಯ್ಬೇಕು. ನಾನು ಒಪ್ಕೊಳ್ಳೋದಿಲ್ಲ ಅಂತಾನೆ ಅನ್ಕೊಂಡಿದ್ದೆ ಅಮ್ಮ. ಅದೇನೋ ದಮಯಂತಿ ಅತ್ತಿಗೆ ಬಿಟ್ರೆ ಎಲ್ರೂ ಒಪ್ಕೊಂಡ್ರು. ಆ ದಮಯಂತಿ ಇದ್ದಾಳಲ್ಲ, ಅವಳಿಗೆ ಮಾತಾಡೋದ್ ಬಿಟ್ರೆ ಬೇರೆ ಕೆಲ್ಸನೇ ಗೊತ್ತಿಲ್ಲ. ಸರಿ, ನಾನೊಂದು ಹೇಳ್ತೀನಿ, ಆ ಹೆಲ್ಪ್ ಮಾಡ್ತೀರಾ? ನಾನ್ ಬೀದಿಗೆ ಬರ್ದಿರೋ ಕೆಲ್ಸ ಏನಾದ್ರೂ ಇದ್ರೆ ಹೇಳು, ಹಾಗೆ ಮಾಡ್ತೀನಿ. ನಿಮ್ಗೇನು ತೊಂದರೆ ಆಗಲ್ಲ, ನಾನು ಹೇಳಿದ್ ಮಾಡಿ ಸಾಕು. ಇದು ಪ್ಲಾನ್. ಅಬ್ಬಾ, ಸಂಸಾರನ ಉಳ್ಸೋದು ಅಂದ್ರೆ ಕಷ್ಟ, ಆದ್ರೆ ಹೀಗ್ ಸಂಸಾರನ ಹಾಳು ಮಾಡೋ ಕೆಲ್ಸ ಎಷ್ಟು ಮಾಡಿದೀನಿ ಅಂದ್ರು ಮತ್ತೆ ಮತ್ತೆ ಮಾಡ್ಬೇಕು ಅನ್ಸುತ್ತೆ. ಇನ್ನ ನೋಡ್ಕೋತೀನಿ ಬಿಡು, ಇಡ್ತೀನಿ. ಬದ್ಲಾಗಲ್ವಾ ನೀನು? ಬದ್ಲಾಗಲ್ವಾ? ಯಾವಾಗ ಏನ್ ತಪ್ಪು ಕೆಲಸ ಮಾಡ್ಲಿ ಅಂತ ನೋಡ್ತಾನೆ ಇರ್ತೀಯ. ನಿನ್ ಜೊತೆಗೆ ನಿನ್ ಕುಟುಂಬ ಕೂಡ ಎಲ್ರೂ ಒಂದೇ. ಬದ್ಲಾಗ್ತೀಯ ಅಂತ ಕಾಯ್ತಾ ಇದ್ರೆ ನೀನ್ ಬದ್ಲಾಗಲ್ಲ ಅಂತ ಅರ್ಥ ಆಗೋಯ್ತು. ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ನಿನ್ ವಕ್ರ ಬುದ್ಧಿ ಯಾವತ್ತೂ ಬದ್ಲಾಗಲ್ಲ. ಛೀ, ನಿಂದು ಒಂದು ಜನ್ಮನ